ವೆಲ್ಕಮ್ ಟು ಶಶಿ ನವೋದಯ ಕ್ಲಾಸಸ್. ಈ ಕ್ಲಾಸ್ನಲ್ಲಿ ಮಾಸ ಪಾಠದ ಪ್ರಶ್ನೆಗಳನ್ನು ನಾವು ಬಿಡಿಸ್ತಾ ಹೋಗೋಣ. ನೋಡಿ, ಏನಿದೆ ಪ್ರಶ್ನೆ ಅಂತಂದ್ರೆ, ಎರಡು ಸಂಖ್ಯೆಗಳ ಸಾಮಾನ್ಯ ಅಪವರ್ತನಗಳು 2 × 3 × 4 ಮತ್ತು ಒಂದು ಸಂಖ್ಯೆಯ ಸಾಮಾನ್ಯವಲ್ಲದ ಅಪವರ್ತನ 5 ಮತ್ತು ಇನ್ನೊಂದು ಸಂಖ್ಯೆಯ ಸಾಮಾನ್ಯವಲ್ಲದ ಅಪವರ್ತನ 2 ಇದ್ದರೆ ಆ ಎರಡು ಸಂಖ್ಯೆಗಳು ಯಾವುವು ಅಂತ ಕೇಳ್ತಿದ್ದಾರೆ. ನೋಡಿ, ಎರಡು ಸಂಖ್ಯೆಗಳು ಅಂತ ಹೇಳ್ತಿದ್ದಾರೆ. ನಾನು ಒಂದು ಸಂಖ್ಯೆ ಎ ಅನ್ಕೊಂತೀನಿ, ಇನ್ನೊಂದು ಸಂಖ್ಯೆ ಬಿ ಅನ್ಕೊಂತೀನಿ. ಈ ಎರಡು ಸಂಖ್ಯೆಗಳ ಸಾಮಾನ್ಯ ಅಪವರ್ತನಗಳು ಯಾವ್ಯಾವು ಅಂತಂದ್ರೆ 2 × 3 × 4. ಹೀಗಾಗಿ ಆ ಯಾವ ಸಾಮಾನ್ಯ ಅಪವರ್ತನಗಳನ್ನು ಹೇಳ್ತಾ ಇದ್ದಾರಲ್ಲ, ಈ ಎರಡು ಸಂಖ್ಯೆಯ ಅಪವರ್ತನಗಳಲ್ಲಿ ಬರ್ಕೊಳ್ಳಿ ಮಕ್ಕಳೇ. ಓಕೆ, 2 × 3 × 4, 2 × 3 × 4 ಬರ್ಕೊಂಡೆ. ಈಗೇನ್ ಹೇಳ್ತಿದ್ದಾರೆ ಅಂದ್ರೆ, ಒಂದು ಸಂಖ್ಯೆಯ ಸಾಮಾನ್ಯವಲ್ಲದ ಅಪವರ್ತನ 5 ಅಂದ್ರೆ ಎರಡು ಸಂಖ್ಯೆಗಳಿದಾವಲ್ಲ, ಇಲ್ಲಿ ಒಂದ್ ಸಂಖ್ಯೆ ಏನಿದೆ ಅಂತೆ, ಎ ಸಂಖ್ಯೆಯ ಅಪವರ್ತನ ಆಗಿದ್ರೆ ಅದು ಬಿ ಸಂಖ್ಯೆಯ ಅಪವರ್ತನ ಇಲ್ಲ, ಬಿ ಸಂಖ್ಯೆಯ ಅಪವರ್ತನ ಇದ್ರೆ ಎ ಸಂಖ್ಯೆಯ ಅಪವರ್ತನ ಇಲ್ಲ ಅಂತ. ಹೀಗಾಗಿ ಈ ಎರಡು ಸಂಖ್ಯೆಗಳಲ್ಲಿ ಯಾವ್ದಾದ್ರು ಒಂದ್ ಸಂಖ್ಯೆಯನ್ನ ಏನ್ ಮಾಡ್ತಾನೆ ಅಂದ್ರೆ ಎ ಯಲ್ಲಿ ಅಪವರ್ತನ ಆಗಿ ತಗೊಂತೀನಿ, ಇದನ್ನ ಎ ಯ ಅಪವರ್ತನ ಆಗಿ ತಗೊಂತೀನಿ, ಅದು ಬಿ ಯ ಅಪವರ್ತನ ಇಲ್ಲ. ಓಕೆ, ಈಗ ಏನಂತಂದ್ರೆ ಈ ಎರಡು ಬಿ ಯ ಅಪವರ್ತನ ತಗೊಂತೀನಿ, ಓಕೆ, ಎ ಯ ಅಪವರ್ತನ ಇಲ್ಲ. ಅಂದ್ರೆ ಈ 5 ಯಾವ ಸಂಖ್ಯೆ ಅಪವರ್ತನ ಆಗಿದೆಯೋ ಅಲ್ಲಿ ಎರಡು ಅಪವರ್ತನ ಇಲ್ಲ ಅಂತಾರೆ. ಓಕೆ ಓಕೆ ಈ ರೀತಿ ಅಂತ ಹೇಳ್ತಿದ್ದಾರೆ. ಈಗ ಈ ಅಪವರ್ತನಗಳನ್ನ ನಾವು ಬರ್ಕೊಂಡಿವಲ್ಲ, ಈ ಎಲ್ಲ ಅಂದ್ರೆ ಈ ಎ ಸಂಖ್ಯೆಯ ಅಪವರ್ತನಗಳ ಗುಣಲಬ್ಧನೇ ಆ ಸಂಖ್ಯೆ ಆಗಿರುತ್ತೆ. ನೋಡಿ ಏನಿದೆ, 5 × 10, 4 × 12 ಅಂದ್ರೆ 120. ಓಕೆನಾ? ಸಿ ಇದೇ ರೀತಿ ಈ ಬಿ ಯ ಅಪವರ್ತನಗಳನ್ನು ಗುಣಿಸಿ. ಓಕೆ, ಏನಾಗ್ತದೆ, 2 × 3 = 6, 6 × 4 = 24, 24 ರಲ್ಲಿ 48. ಹೀಗಾಗಿ ಆ ಎರಡು ಸಂಖ್ಯೆಗಳು ಯಾವ್ಯಾವು ಅಂದ್ರೆ ಒಂದು 120, ಒಂದು 48. ಓಕೆ, ಹೀಗಾಗಿ ಯಾವ ಆಪ್ಷನ್ ಅಲ್ಲಿ ಇದೆ? ಆಪ್ಷನ್ ಬಿ ಸರಿಯಾದಂತಹ ಉತ್ತರ. ಅರ್ಥ ಆಗಿದೆಯಲ್ಲ? ಈ ರೀತಿಯಾಗಿ ಈ ಪ್ರಶ್ನೆ ಬಿಡಿಸಬೇಕಾಗುತ್ತೆ.